ಒಂದೇ ಮಳೆಗೆ ತತ್ತರಿಸಿದ ಸಿಲಿಕಾನ್ ಸಿಟಿ ಜನರು. ಭಾರೀ ಮಳೆಗೆ ಮರಗಳು ಬಿದ್ದು ಕಾರುಗಳು ಜಖಂ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಹಲವು ಕಡೆ ಬೃಹತ್ ಮರಗಳು ಧರೆಗುರುಳಿದು ನಾನಾ ಅವಾಂತರಗಳನ್ನೇ ಸೃಷ್ಟಿಸಿವೆ. ರಾಜಾಜಿನಗರ, ನಂದಿನಿ ಲೇಔಟ್ ಹಾಗೂ ಬ್ರಿಗೇಡ್ ರಸ್ತೆ ಭಾಗಗಳಲ್ಲಿ ಮರಗಳು ರಸ್ತೆ ಮೇಲೆ ಬಿದ್ದ ಪರಿಣಾಮ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ವಾಹನಗಳು ಜಖಂಗೊಂಡಿವೆ. ಇನ್ನು ರಾಜಾಜಿನಗರದ ಶಂಕರಮಠ ರಸ್ತೆಯಲ್ಲಿ ಬೃಹದಾಕಾರದ ಮರವೊಂದು ಬುಡ ಸಮೇತ ಉರುಳಿ ಬಿದ್ದಿದ್ದು ಕಾರು ಮತ್ತು ಬೈಕುಗಳು ಜಖಂಗೊಂಡಿವೆ. ಅಲ್ಲದೆ ರಾಜಾಜಿನಗರದ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿ ಬೃಹತ್ ಮರವೊಂದು ಚಲಿಸ್ತಾ ಇದ್ದ ವಾಹನಗಳ ಮೇಲೆ ಬಿದ್ದಿದ್ದು 2 ಕಾರು ಹಾಗೂ ಆಟೋ ಜಖಂಗೊಂಡಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಮರ ತೆರವುಗೊಳಿಸುವವರೆಗೆ ಈ ಮಾರ್ಗದಲ್ಲಿ ಸಂಚಾರ ಬಂದಾಗಿದ್ದು 4-5 ಕಟ್ಟಿಂಗ್ ಮೆಷಿನ್ಗಳನ್ನು ಬಳಸಿ ಸಿಬ್ಬಂದಿ ಮರವನ್ನ ತೆರವು ಮಾಡಿದ್ದಾರೆ. ಇನ್ನು ಮತ್ತೊಂದೆಡೆ ನಂದಿನಿ ಲೇಔಟ್ನ 4ನೇ ಬ್ಲಾಕ್ ಒಂದೇ ರಸ್ತೆಯಲ್ಲಿ 5-6 ಮರಗಳು ನೆಲಕ್ಕುರುಳಿ ಬಿದ್ದಿದ್ದು 5ಕ್ಕೂ ಹೆಚ್ಚು ವಾಹನಗಳು ಜಖಂಗೊಂಡಿವೆ. ಅಲ್ಲದೆ ಅಂಗಡಿ ಮುಂಭಾಗದ ಶೆಡ್, ಮನೆಗಳ ಮೇಲೂ ಮರ ಬಿದ್ದಿದ್ದು ಸಂಚಾರಕ್ಕೂ ಅಸ್ತವ್ಯಸ್ತ ಉಂಟಾಗಿದೆ. ಸದ್ಯ ಸ್ಥಳಕ್ಕೆ ದೌಡಾಯಿಸಿದ ಜಿಬಿಎ ಸಿಬ್ಬಂದಿ ಮರಗಳ ತೆರವು ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಬ್ರಿಗೇಡ್ ರಸ್ತೆ ಟು ವಿವೇಕಾನಗರ ಮಾರ್ಗದಲ್ಲಿಯೂ ಮರ ಬುಡ ಸಮೇತ ಉರುಳಿ ಬಿದ್ದ ಪರಿಣಾಮ ರಸ್ತೆ ಪೂರ್ತಿ ಟ್ರಾಫಿಕ್ ಜಾಮ್ ಉಂಟಾಯಿತು. ಟ್ರಾಫಿಕ್ ಪೊಲೀಸರು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮರ ತೆರವುಗೊಳಿಸಿ ವಾಹನ ಸಂಚಾರವನ್ನ ಸಹಜ ಸ್ಥಿತಿಗೆ ತಂದರು. ಇನ್ನು ಯುಬಿ ಸಿಟಿಯ ಸದರ್ನ್ ಸ್ಟಾರ್ ಹೋಟೆಲ್ ಮುಂಭಾಗ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ರಸ್ತೆ ಕುಸಿದು ಅಲ್ಲೇ ನಿಂತಿದ್ದ ಇನೋವಾ ಕಾರು ಸಿಲುಕಿಕೊಂಡಿದೆ. ಕುಸಿದ ರಸ್ತೆ ಕಂಡ ಜನರು ಒಂದೇ ಕ್ಷಣ ಗಾಬರಿಗೊಂಡಿದ್ದಾರೆ. ಒಟ್ನಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಸಿಲಿಕಾನ್ ಸಿಟಿ ಜನರು ತತ್ತರಿಸೋಗಿದ್ದು ಮರಗಳು ಧರೆಗುರುಳಿ ವಾಹನಗಳು ಜಖಂ ಆಗಿದ್ದು ರಸ್ತೆ ಕುಸಿತ, ಟ್ರಾಫಿಕ್ ಜಾಮ್ ಸೇರಿದಂತೆ ಹಲವು ಅವಾಂತರಗಳು ಸೃಷ್ಟಿಯಾಗಿದ್ದು ಜಿಬಿಎ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.